ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ 182ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಶಕ್ತ್ಯೋತ್ಸವವು ಭಕ್ತಿಪೂರ್ವಕವಾಗಿ ನೆರವೇರಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಈ ಉತ್ಸವವು ಗ್ರಾಮದ ಜನರ ಭಕ್ತಿ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿದ್ದು, ಕರಗವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದ್ದು, ಭಕ್ತರು ಹೂವು, ಕರ್ಪೂರ, ಧೂಪ ದೀಪಗಳಿಂದ ಪೂಜೆ ಸಲ್ಲಿಸಿದ್ದು ಹಾಗೂ ಆರತಿ ಬೆಳಗಿದ್ದಾರೆ. ಸಾಂಪ್ರದಾಯಿಕ ವಾದ್ಯಗಳು ನಾದದೊಂದಿಗೆ ಕರಗದ ಮೆರವಣಿಗೆಯು ಸಾಗಿ ಹೋಗಿದ್ದು, ಭಕ್ತರು ನಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಮತ್ತು ಮನೆ ಮನೆಗೆ ತೆರಳಿ ಹರಕೆಗಳನ್ನ ಸ್ವೀಕರಿಸಿದ್ದಾರೆ. ನಂತರ ವೀರಕುಮಾರರು ಅಳಗು ಸೇವೆ ಸಲ್ಲಿಸಿದ್ದು ಮತ್ತು ಕತ್ತಿಯನ್ನ ಎದೆಗೆ ಬಡಿದುಕೊಳ್ಳುತ್ತಾ ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡಿದ್ದು, ಈ ವರ್ಷವೂ ಪ್ರತಿ ವರ್ಷದಂತೆ ವೈಭವದಿಂದ ಕರಗವನ್ನ ಆಚರಿಸಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಉತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದು, ಕರಗ ಮಹೋತ್ಸವವು ಗ್ರಾಮೀಣ ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕವಾಗಿ ಎಲ್ಲರ ಗಮನ ಸೆಳೆದಿದ್ದು, ಜಾತ್ರೆಯು ಜನರಲ್ಲಿ ಸಂತಸ ಮತ್ತು ಉತ್ಸಾಹವನ್ನು ತುಂಬಿದೆ. ಆದಿಕಾಲದಿಂದಲೂ ವಹ್ನಿ ಕುಲ, ಕ್ಷತ್ರಿಯ ಕುಲ ಬಾಂಧವರಿಂದ ಆಚರಿಸಲ್ಪಡುತ್ತಿರುವ ಈ ಕರಗ ಮಹೋತ್ಸವವು ಆಧುನಿಕ ಯುಗದಲ್ಲೂ ತನ್ನ ಪೂಜಾ ವಿಧಾನಗಳು ಮತ್ತು ಭಕ್ತಿ ಸೇವೆಗಳ ಮೂಲಕ ಪ್ರಸಿದ್ಧವಾಗಿದ್ದು, ಇಂದಿಗೂ ಇದು ತನ್ನದೇ ಆದ ಮಹತ್ವವನ್ನ ಉಳಿಸಿಕೊಂಡಿದೆ. ಇದು ಇಲ್ಲಿನ ಜನರ ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಸಾಕ್ಷಿಯಾಗಿದೆ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀರಾ. ನಾನು ಕೇಳ್ಪಟ್ಟೆ 180 ವರ್ಷದಿಂದ ಈ ಒಂದು ಪರಂಪರೆಯನ್ನು ಉಳಿಸ್ಕೊಂತ ಬರ್ತಾ ಇದ್ದೀರಾ. ಹಾಗಾಗಿ ಬಹಳ ಖುಷಿ ಆಯಿತು. ಮಾಯಸಂದ್ರದಲ್ಲಿ ನಾನು ಮುಂಚೆ ಒಂದು 10 ವರ್ಷದಿಂದ ಇಲ್ಲಿ ಸೈಕಲ್ ತುಳ್ಕೊಂತ ಬರ್ತಾ ಇದೆ. ಈ ಗ್ರಾಮದವರು ಏನು ವಿಶೇಷತೆ ಅಂತಂದ್ರೆ ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ತುಂಬಾನೇ ಛಾಪನ್ನ ಮೂಡಿಸ್ಕೊಂಡವರು. ಇವತ್ತು ನಾನು ಕೃಷಿ ಏನಾದರೂ ಓದಿದ್ದೀನಿ ಅಂತಂದ್ರೆ ಈ ಗ್ರಾಮದಲ್ಲಿ ಬೆಳೆಸ್ತಕ್ಕಂಥ ಒಂದು ಕೃಷಿ ಪದ್ಧತಿ ನೋಡಿ ನಾನೊಬ್ಬ ಕೃಷಿ ವಿದ್ಯಾರ್ಥಿ ಆದಲ್ಲಿ ನನ್ಗೊಂದು ಹೆಮ್ಮೆ ಇದೆ. ಕಾರಣ ನಾನು ಇವತ್ತು ಕೃಷಿ ವಿಶ್ವವಿದ್ಯಾಲಯದ ಬಾಡತಿ ಮಂಡಳಿ ಸದಸ್ಯ ಆಗಿರ್ಬೋದು, ಆದರೆ ನಮ್ಮ ತಾಲೂಕಿನಲ್ಲಿ ನಾನು ಓಡಾಡ್ಕೊಂಡು ಇಲ್ಲಿ ಇದ್ದಂತ ಒಂದು ವಾತಾವರಣ ನೋಡಿಕೊಂಡು ನಾನು ಒಂದು ಕೃಷಿಯಲ್ಲಿ ಪದವಿ ಮಾಡಬೇಕಂತ ಒಂದು ಪ್ರೇರಣೆ ಕೊಟ್ಟಂತ ಗ್ರಾಮ ಯಾವುದಾದ್ರು ಅದು ಮಾಯಸಂದ್ರ ಗ್ರಾಮ. ಹಾಗಾಗಿ ಭಾರಿ ಅಭಾವವಾಗಿದ್ದೀನಿ ನಾನು. ಮತ್ತೆ ಸುತ್ತಮುತ್ತಲಿನ ಈ ಒಂದು ಗ್ರಾಮ ಪ್ರದೇಶಗಳಲ್ಲಿ ಇವತ್ತು ಕೂಡ ತೋಟಗಾರಿಕೆ ಬೆಳೆಯನ್ನು ಬೆಳ್ಕೊಂಡು ಹೂವು ಮತ್ತೆ ಇತ್ಯಾದಿಗಳನ್ನ ಆ ಒಂದು ಬೆಳೆಸ್ಕೊಳ್ತಾ ಬರ್ತಾ ಇದ್ದೀರಾ. ಹಾಗಾಗಿ ಬಹಳ ಒಂದು ನನಗೆ ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ ಬಹಳ ಪ್ರೀತಿ ತಮ್ಮ ಒಂದು ಗ್ರಾಮದ ಮೇಲೆ. ಹಾಗೆ ಈ ಕರಗ ಮಹೋತ್ಸವ 100 ವರ್ಷದಿಂದ ಒಂದು ಪರಂಪರೆಯನ್ನು ಉಳಿಸ್ಕೊಳ್ತಾ ಬರ್ತಿದೆ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಈ ಗ್ರಾಮದ ಒಂದು ಎಲ್ಲ ಹಿರಿಯರು ಹಾಗೂ ನಮ್ಮ ಯುವಕರು. ಧನ್ಯವಾದಗಳು. ಇವತ್ತು ವಿಶೇಷ ಹೇಳಿದಂತಹ ಗೆಳೆಯರಿಗೆ ಧನ್ಯವಾದಗಳನ್ನ ಹೇಳಿ ಈ ನೃತ್ಯ ಮಾಡಿ ಆದ್ಮೇಲೆ ನಿರ್ದೇಶಿಸಬೇಕಾಗಿದೆ ಅಂತ ಇದ್ದೀವಿ. ಅರ್ಚಕರಾದಂತಹ ಶಂಕರ್ ಅವರು ಎಲ್ಲರನ್ನು ಅನ್ಯತೆ ಭಾವಿಸಬಾರ್ದು. ತುಂಬಾ ಜನ ಇದ್ದೀರಾ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀರಾ. ನಾನು ಕೇಳ್ಪಟ್ಟೆ